ಹೇಗೆ ನಮ್ಮ ಋಣಬಾಧೆ, ಸಾಲ ಬಾಧೆ, ಈ ದಾರಿದ್ರತೆಯಿಂದ ಹೊರಬರುವುದಕ್ಕೆ ದಾರಿ ಏನು? ಯಾವುದೋ ಒಂದು ದೇವರ ಪೂಜೆ, ನಾಮಸ್ಮರಣೆ, ಪುನಸ್ಕಾರ, ಪ್ರಾರ್ಥನೆ, ಜಪ, ತಪದಿಂದ ಧನ ದಾರಿದ್ರ್ಯ ಹೋಗೋದಿಲ್ಲ. ಬಡ್ಡಿ ಇರ್ತಾ ಇರ್ತದ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ತಿಂಗಳ ಮುಗಿತದ. ನಾನು ಎಲ್ಲೋ ಒಂದ್ ಕಡೆ ನೌಕರಿ ಮಾಡ್ತೀನಿ ಅಥವಾ ಮತ್ತೊಬ್ಬರ ಕಡೆ ಕೆಲಸ ಮಾಡ್ತೀನಿ ಅಂದಾಗ ನನ್ನ ಮನೆ ನಡೀತದ, ಸಾಲ ತೀರಂಗಿಲ್ಲ, ಬಡ್ಡಿ ಬೆಳಿತಾನೆ ಇರ್ತದ. ಅವಾಗ ಏನಾಗ್ತದ ಅಂದ್ರೆ 10 ಲಕ್ಷ ರೂಪಾಯಿ ಸಾಲ ಕೇವಲ 1 ವರ್ಷ ಅಥವಾ 2 ವರ್ಷದಲ್ಲಿ 20 ಲಕ್ಷ ರೂಪಾಯಿ ಸಾಲ. ಶ್ರೀ ಗುರುಭ್ಯೋ ನಮಃ. ಜ್ಯೋತ್ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಆರ್ಥಿಕ ಜ್ಯೋತಿಷ್ಯ, ಫೈನಾನ್ಸ್ ಎಸ್ಟ್ರಾಲಜಿ ಬಗ್ಗೆ ಒಂದು ಪ್ರಿಫೇಸ್, ಪೂರ್ವ ಪೀಠಿಕೆಯನ್ನ ಮಾತಾಡಿದ್ವಿ. ಆ ಪೂರ್ವ ಪೀಠಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದುಡ್ಡಿನಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ರೊಕ್ಕ, ಹಣ, ಈ ವಿಷಯವಾಗಿ ಯಾವ ಯಾವ ಭಾವಗಳನ್ನ, ಗ್ರಹಗಳನ್ನ, ರಾಶಿಗಳನ್ನ ನೋಡಿ ನಿರ್ಣಯ ಮಾಡ್ತೀವಿ ಮತ್ತು ಏನೆಲ್ಲ ನಿರ್ಣಯ ಮಾಡಬಹುದು, ಹೇಗೆ ಮಾಡಿ ಜನರಿಗೆ ಆರ್ಥಿಕವಾದಂತಹ ಹೊರೆಯನ್ನ ಕಡಿಮೆ ಮಾಡಬಹುದು ಅಥವಾ ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅಥವಾ ಜ್ಯೋತಿಷ್ ಶಾಸ್ತ್ರದಿಂದ ಯಾವ ಯಾವ ವ್ಯಕ್ತಿ ಯಾವ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿ ಸಂಪಾದನೆ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಮುಖ್ಯವಾಗಿ ಆ ಸಂಚಿಕೆಯಲ್ಲಿ ನಾವೇನ್ ಹೇಳಿದ್ವಿ ಅಂದ್ರೆ, ಮುಂದಿನ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ ಶಾಸ್ತ್ರದಿಂದ, ಶಾಸ್ತ್ರದ ಸಹಾಯದಿಂದ ಹೇಗೆ ನಮ್ಮ ಋಣಬಾಧೆ, ಸಾಲ ಬಾಧೆ, ಈ ದಾರಿದ್ರತೆಯಿಂದ ಹೊರಬರುವುದಕ್ಕೆ ದಾರಿ ಏನು? ನಾನು ಹೇಳ್ತಾ ಇರುವಂತಹ ವಿಷಯ ಬಹಳ ಅರ್ಥಗರ್ಭಿತವಾದದ್ದು, ಆಳವಾದದ್ದಾಗಿದೆ. ಯಾವುದೋ ಒಂದು ದೇವರ ಪೂಜೆ, ನಾಮಸ್ಮರಣೆ, ಪುನಸ್ಕಾರ, ಪ್ರಾರ್ಥನೆ, ಜಪ, ತಪದಿಂದ ಧನ ದಾರಿದ್ರ್ಯ ಹೋಗೋದಿಲ್ಲ. ಅಥವಾ ಬರೇ ದುಡ್ಡಿನಿಂದ ಬಿದ್ದು ಎಲ್ಲವನ್ನು ಮೈ ಮರೆತು ಕೇವಲ ದುಡ್ಡಿನಿಂದ ಬಿದ್ರೂ ಅದಾಗೋದಿಲ್ಲ. ಇಲ್ಲಿ ಜ್ಞಾನ, ಅನುಭವ, ಕೌಶಲ್ಯ, ತಾಳ್ಮೆ, ಸಹನೆ, ನಿರಂತರತೆ ಇರಬೇಕು. ಇದು ಎಲ್ಲ ವಿಷಯದಲ್ಲೂ ಬೇಕು. ಬರೇ ದುಡ್ಡಿನ ವಿಷಯದಲ್ಲ, ವಿದ್ಯೆಯ ವಿಷಯದಲ್ಲೂ ಬೇಕು, ಸಾಧನೆ ವಿಷಯದಲ್ಲಿ ಬೇಕು, ಎಲ್ಲ ವಿಷಯದಲ್ಲೂ ಬೇಕು. ಒಂದೇ ಮಾತಲ್ಲಿ ಹೇಳುವುದಾದರೆ, ಮನುಷ್ಯನ ದೇಹಕ್ಕೆ ಬರುವಂತಹ ರೋಗ, ಕಾಯಿಲೆ, ವ್ಯಾಧಿ, ಜಡ್ಡು ಅಂತ ನಾವೇನ್ ಕರಿತೀವಲ್ಲ, ಆ ಜಡ್ಡು ಮತ್ತೆ ಈ ಸಾಲ ಬಾಧೆ ಎರಡು ಒಂದೇ ಇವು. ಒಮ್ಮೆ ದೇಹಕ್ಕೆ ಒಂದು ಜಡ್ಡು ಬಂದ್ಬಿಡ್ತಂದ್ರ ಅದಕ್ಕ ನಾವು ಔಷಧಿನೂ ತಗೋಬೇಕು, ಸರಿಯಾದ ಪತ್ತೆನೂ ಮಾಡಬೇಕು, ವಿಶ್ರಾಂತಿನೂ ಮಾಡಬೇಕು, ಮತ್ತ ಆ ರೋಗ ಹೋಗುವ ತನಕ ಸಮಾಧಾನನೂ ಇಟ್ಕೋಬೇಕು. ನಂಬಿಕೆ ಬೇಕು. ಒಂದು ಜಡ್ಡು ನಿವಾರಣೆ ಆಗ್ಬೇಕಾದ್ರೆ ಒಂದು ವೈದ್ಯನ ಸಲಹೆ ಬೇಕು. ಅವ ಹೇಳ್ದಂಗೆ ಗುಳಿಗೆ ತಗೋಬೇಕು. ಆ ಗುಳಿಗೆ ತಗೋಬೇಕು ಅಂದ್ರೆ ರೊಕ್ಕ ಬೇಕು. ಮತ್ತ ನಮಗ ಸರಿಯಾದ ಸಮಯಕ್ಕೆ ಬೇಕಾಗುವಂತ ಆಹಾರ ಉಪಚಾರವನ್ನು ಮಾಡ್ಬೇಕು ಅಂದ್ರೆ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ ಸಹಾಯ ಸಹಕಾರ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನು, ಹೇಗೆ ಒಂದು ರೋಗ ಗುಣ ಆಗಬೇಕಾದ್ರೆ ಇಷ್ಟು ವ್ಯವಸ್ಥೆ ಬೇಕು, ಒಂದು ದುಡ್ಡಿನ ವಿಷಯದಲ್ಲೂ ಹಾಗೆ. ಏನ್ಪಾ ಅದು? ಮನುಷ್ಯನಿಗೆ ಏನಾದ್ರೂ ತಿಳಿದು ತಿಳಿಯದೆ ಜ್ಞಾತಾಜ್ಞಾತವಾಗಿ ಜನ್ಮಾಂತರಿಯ ಪ್ರಾರಬ್ಧದಿಂದ ಅವನ ಆರಂಭದಿಂದಲೇ ಏನಾದ್ರು ಸಾಲ ಬಾಧೆ ಆದ್ರೆ, ಅಥವಾ ತಾನಿಟ್ಟು ಹೂಡಿಕೆ ಮಾಡಿ ಹಣ ಕಳ್ಕೊಂಡ್ರ, ಮೈ ತುಂಬ ಸಾಲ ಮಾಡ್ಕೊಂಡಿದ್ರ, ಅದರಿಂದ ಹೊರಗೆ ಬರೋದು ಹೆಂಗವ? ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ. ಒಂದು ಮನುಷ್ಯ ಪಾಪ ಬಹಳಷ್ಟು ಕಷ್ಟಪಟ್ಟು ಒಂದು ಫಿಗರ್ ಹಿಡ್ಕೊಂಡೆ ಹೇಳ್ತೇನೆ, ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡೇನ ಅಂತ ಅನ್ಕೊಳ್ಳೋಣ. ಒಂದು 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ಒಂದು ಅಂಗಡಿ ಮಾಡ್ದ. ಅದು ಒಂದು ಲಾಸ್ ಆಯ್ತು. ಕಿರಾಣಿ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಬಂಗಾರದ ಅಂಗಡಿ ಆಗಿರ್ಬೋದು, ಏನೋ ಒಂದು ಅಂಗಡಿಯನ್ನು ಮಾಡ್ದ. ಅವನಿಗೆ ಅದ್ರಲ್ಲಿ ತಿಳುವಳಿಕೆ ಇತ್ತು ಅಂತ ಮಾಡ್ದ, ಯಾರೊಬ್ರು ಸಹಾಯ ಮಾಡ್ತೇನೆ ಅಂತ ಮಾಡ್ದ, ಮತ್ತೊಬ್ರು ತಿಳ್ಕೊಂಡು ಮಾಡ್ದ, ಏನೋ ಒಂದು ಹೀಗೆ ಮಾಡ್ಬೇಕು ಅಂತ ಅನ್ನಿಸ್ತು ಮಾಡ್ದ. ಸ್ವಲ್ಪ ದಿನದಲ್ಲಿ ಇಲ್ಲ ನುಕ್ಸಾನ್ ಮಾಡ್ಕೊಂಡ. ಮುಂದೇನು? ಸಂಪಾದನೆಗೆ ದುಡ್ಡಿಲ್ಲ, ದುಡ್ಡು ಕಳ್ಕೊಂಡ್ಬಿಟ್ಟಾನ. ಅದೊಂದು ಲೆಕ್ಕ ಬೇರೆ. ಒಂದು ವೇಳೆ ಯಾರ ಹತ್ರ ಆದ್ರೂ ಸಾಲ ಮಾಡಿ ರೊಕ್ಕ ತಗೊಂಡು ಬಂದು ವ್ಯಾಪಾರ ಮಾಡ್ತೀನಿ ಅಂತ ಹೂಡಿಕೆ ಮಾಡಿ ಕಳ್ಕೊಂಡ್ಬಿಟ್ಟ ದುಡ್ಡು ಅಂದ್ರೆ ಬಡ್ಡಿ ಇರ್ತಾ ಇರ್ತದ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ತಿಂಗಳ ಮುಗಿತದ, ಬಡ್ಡಿ ಕಟ್ಟಬೇಕು. ಪ್ರತಿ ತಿಂಗಳು ಹೆಂಡತಿ ಮಕ್ಕಳ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ದಿನಚರ್ಯದ ಸಂಪಾದನೆ ಬೇಕು. ಹಂಗಿದ್ದಾಗ ನಾನು ಎಲ್ಲೋ ಒಂದ್ ಕಡೆ ನೌಕರಿ ಮಾಡ್ತೀನಿ ಅಥವಾ ಮತ್ತೊಬ್ಬರ ಕಡೆ ಕೆಲಸ ಮಾಡ್ತೀನಿ ಅಂದಾಗ ನನ್ನ ಮನೆ ನಡೀತದ, ಸಾಲ ತೀರಂಗಿಲ್ಲ, ಬಡ್ಡಿ ಬೆಳಿತಾನೆ ಇರ್ತದ. ಅವಾಗ ಏನಾಗ್ತದ ಅಂದ್ರೆ
10 ಲಕ್ಷ ರೂಪಾಯಿ ಸಾಲ ಕೇವಲ 1 ವರ್ಷ ಅಥವಾ 2 ವರ್ಷದಲ್ಲಿ 20 ಲಕ್ಷ ರೂಪಾಯಿ ಸಾಲ. ಆಶ್ಚರ್ಯ ಆಗ್ತದೆ ನಮ್ಗೆ, ಕಣ್ಣು ಮುಚ್ಕೊಂಡು 20 ಲಕ್ಷ ಹೆಂಗ ಆತ್ಮ ಸಾಲ? ಮತ್ 1 ವರ್ಷ 2 ವರ್ಷ ಹಂಗ ನೀವು ಅದ್ರ ಬಗ್ಗೆ ಗಮನನ ಕೊಡ್ಲಿಲ್ಲ, ಅದಕ್ಕೆ ಮಹತ್ವನ ಕೊಡ್ಲಿಲ್ಲ. ಅಲ್ಲಿ ರೊಕ್ಕ ತಗೊಂಡು ಇಲ್ಲಿ ಹಾಕದೆ, ಇಲ್ಲಿ ರೊಕ್ಕ ತಗೊಂಡು ಅಲ್ಲಿ ಹಾಕದೆ, ಅವ್ರ ಹತ್ರ ಸಾಲ ಇಸ್ಕೊಂಡು ಇವ್ರ ಸಾಲ ತೀರ್ಸಿದೆ, ಇವ್ರ ಹತ್ರ ಸಾಲ ತಗೊಂಡು ಅವ್ರ ಸಾಲ ತೀರ್ಸಿದೆ. ಹಿಂಗೆ ಏನೋ ನಾವು ಜುಗಾಡ್ ಅಂತ ಕರಿತೀವಿ ಅದಕ್ಕೆ. ಈ ತೀನಿಚಾರಿ ಮಾಡ್ಕೋತ ಹೋದ್ವಿ ಅಂದ್ರೆ ಆ 20 ಲಕ್ಷ ಸಾಲ 40 ಲಕ್ಷ ಆಗ್ತದೆ ಕೇವಲ ಒಂದು 3-4 ವರ್ಷದಾಗ. ಗಣಿತ ಮಾಡಿ ನೋಡ್ರಿ, ಅದಕ್ಕೆ ಇಂಗ್ಲಿಷ್ನಾಗ ಕಂಪೌಂಡ್ ಇಂಟ್ರೆಸ್ಟ್ ಅಂತಾರ. ಬಹಳ ಮುಖ್ಯವಾದದ್ದು ಅಂದ್ರ, ನೀನು ಸಾಲ ಮಾಡಿದ 10 ಲಕ್ಷ 3-4 ವರ್ಷದಾಗ ಆ ಸಾಲ 40 ಲಕ್ಷ ಆಗ್ಯದ. ಹಿಂಗ ಬಿಟ್ಕೋತ ಹೋದ್ವಿ ಅಂತಂದ್ರೆ ಒಂದ್ ದಿವ್ಸ ಮನುಷ್ಯ ಏನ್ ಮಾಡ್ತಾನ, ಓಡಾರ ಹೋಗ್ತಾನ, ಏನಾದ್ರು ಮಾಡಬಾರ್ದಂತ ತಪ್ಪು ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ತಾನ. ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿ ಸಮಾಧಾನ ಸುಖಾನಲ್ಲ. ಎಷ್ಟು ಕಷ್ಟಪಟ್ರು ದುಡ್ಡು ಬರಂಗಿಲ್ಲ, ಏನು ಮಾಡಿದ್ರು ದುಡ್ಡಿಲ್ಲ, ಎಷ್ಟು ಎಂತೆಂತ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ದುಡ್ಡಿಲ್ಲ. ಅವಾಗ ಮನುಷ್ಯನಿಗೆ ಏನಾಗ್ಬಿಡ್ತದ ಅಂದ್ರೆ, ಯಾರು ಏನ್ ಹೇಳ್ತಾರ ಅದ್ ಮಾಡ್ಲಿಕ್ಕೆ ಬಿಡ್ತಾನ. ಆ ರಿಯಲ್ ಎಸ್ಟೇಟ್ ಅದು ಮಾಡೋಣ, ಅಲ್ಲಿ ಹೋಗೋಣ ಅದು ಮಾಡೋಣ, ಇಲ್ಲಿ ಕಮಿಷನ್ ಇದನ್ ಮಾಡೋಣ, ಅದು ಮಾಡೋಣ, ಮಂದಿ ಹೇಳಿದ್ದೆಲ್ಲ ಮಾಡ್ಲಿಕ್ಕೆ ಬಿಡ್ತಾನ. ನಿಜವಾಗಿ ದುಡ್ಡಿನ ಸಾಲ ಬಾಧೆಯಿಂದ ಹೊರಗೆ ಬರ್ಲಿಕ್ಕೆ ನಿಜವಾದ ಸೂತ್ರ ಏನದಲ್ಲ, ಫಾರ್ಮುಲಾ ಏನದಲ್ಲ, ಅದನ್ನ ಮರ್ತು ಬಿಡ್ತಾನ. ದುಡ್ಡಿನಿಂದ ಮೆನತ್ತು ಬಿಡ್ತಾನೆ. ದುಡ್ಡಿನಿಂದ ಮೆನತ್ತಿರೋದ್ರಿಂದ ಸಾಲ ಬಾಧೆ ನಿವೃತ್ತಿ ಆಗುದಿಲ್ಲ. ಅದಕ್ಕೆ ಅದರದೇ ಆದ ಒಂದು ಗಣಿತ ಅದ, ಅದಕ್ಕೆ ಅದರದೇ ಆದ ಒಂದು ಟ್ರ್ಯಾಕ್ ಅದ. ಆ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ನಿಪುಣರು, ಜ್ಞಾನವಂತರು, ಗುಣವಂತರು, ಅಮಿತಾಬ್ ಬಚ್ಚನ್ ಅಂತವ್ರನ್ನ ತಗೊಳ್ರಿ. ಎಷ್ಟು 1000 ಕೋಟಿ ಸಾಲ ಇತ್ತು ಒಂದು. ಅವ್ನ್ ಬರೀ ಅವಕಾಶ ಸಿಕ್ತು ಅಂತ ಅವ್ನು ಮುಂದೆ ಬರ್ಲಿಲ್ಲ. ಹಿಂದೆ ಮಾಡಿದ ತಪ್ಪನ್ನ ಅವ್ನು ಮುಂದೆ ಮಾಡ್ಲಿಲ್ಲ. ತನ್ನ ಕೆಲಸ, ತನ್ನ ಕಾರ್ಯನಿಷ್ಠತೆ, ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ, ಆ ಕೌಶಲ್ಯವನ್ನು ಹೆಚ್ಚಿಗೆ ಮಾಡದವ. ವಯಸ್ಸಿಗೆ ನೋಡ್ಲಿಲ್ಲ ಅವ. ಉದಾಹರಣೆ ಹಿಂಗ್ ಬೇಕಾದಷ್ಟು ಮಂದಿ ಇರ್ತಾರ. ಹಂಗ ನಾವು ದುಡ್ಡಿನಿಂದ ಬೆನ್ನತ್ತಿ ಸಾಲವನ್ನ ತೀರಿಸ್ತೀವಿ, ಸಾಲ ಬಾಧೆಯನ್ನ ಕಡಿಮೆ ಮಾಡ್ಕೋತೀವಿ ಅಂದ್ರೆ ಅದು ಅಕ್ಷರಶಃ ಸಾಧ್ಯ ಇಲ್ಲ. ಅದು ಹೆಚ್ಚು ಸಾಲವನ್ನು ಮಾಡಿಸ್ತದ, ಸಮಯ ವ್ಯರ್ಥ ಮಾಡಿಸ್ತದ, ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ. ಜ್ಯೋತಿಷ್ ಶಾಸ್ತ್ರ, ಭಾರತೀಯ ಆರ್ಥಿಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಜೀವನ ಶಾಸ್ತ್ರ ಇದನ್ನ ಹೇಳುತ್ತದೆ. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಉಪಜೀವನಕ್ಕೆ ಏನು ಬೇಕೋ ಆ ಸಂಪಾದನೆಗಾಗಿ ವಿಚಾರ ಮಾಡಬೇಕು. ಇಲ್ಲಿ ಹಿಂಗಿದ್ದಾಗ, ಇಷ್ಟೆಲ್ಲಾ ಜೀವನದ ದಾರಿದ್ರ್ಯತೆಗಳಿದ್ದಾಗ ದುಡ್ಡಿನ ವಿಷಯವಾಗಿ, ಹಂಗಂದ್ರೆ ಮನುಷ್ಯ ಏನ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಧನ ದಾರಿದ್ರ್ಯದಿಂದ ವಿಮುಕ್ತತೆಗಾಗಿ ನಾವು ನಮ್ಮ ಶಾಸ್ತ್ರದಲ್ಲಿ ಜ್ಯೋತಿಷ್ಯದ ಸಹಾಯವನ್ನ ತಗೋತೀವಿ. ಜ್ಯೋತಿಷ್ ಶಾಸ್ತ್ರ ನಮಗೆ ಏನು ಸಹಾಯ ಮಾಡ್ತದ? ಒಬ್ಬ ಮನುಷ್ಯ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನಂತೆ. ಉದಾಹರಣೆಗೆ ಒಬ್ಬ ನುರಿತ ದೈವಜ್ಞನ ಹತ್ರ ಬರ್ತಾರ. ಗುರುಗಳೇ, ಶಾಸ್ತ್ರಜ್ಞರೇ, ಪಾಮರರೇ, ನಾನು ಕಷ್ಟದಲ್ಲಿದ್ದೇನೆ, ನನಗೆ ಮಾರ್ಗದರ್ಶನ ಮಾಡಿದೆ. ಒಬ್ಬ ನುರಿತ ಜ್ಯೋತಿಷಿ ಜಾತಕವನ್ನ ಪರಿಶೀಲನೆ ಮಾಡ್ತಾನೆ. ಇಂಥ ಒಂದು ಅಮುಕ ಲಗ್ನ ಜನನ, ಹಿಂಗ ಲಗ್ನಾಧಿಪತಿ ಸ್ಥಿತಿಗತಿಯಲ್ಲಿದ್ದು ಅಮುಕ ದಶಾ ಕಾಲವನ್ನ ನೋಡಿ, ಇಂತಿಂತ ಗ್ರಹಗತಿಗಳಿಂದಾಗಿ ನೀನು ತಪ್ಪಿ ಆ ಒಂದು ಹೂಡಿಕೆಯನ್ನ ಮಾಡಿ ನೀ ದುಡ್ಡು ಹಾಳು ಮಾಡ್ಕೊಂಡಿ ಅಥವಾ ಸಾಲ ಬಾಧೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿ. ಇನ್ನು ಕೆಲವೊಬ್ಬರಿಗೆ ಅವೇನು ಇರಂಗಿಲ್ಲ ಪಾಪ. ಯಾರೋ ಮನೆಯಲ್ಲಿ ಪ್ರೀತಿ ಪಾತ್ರರಾದಂತಹ ತಂದೆನೋ, ತಾಯಿನೋ, ಹೆಂಡತಿನೋ, ಮಕ್ಕಳು ದುರಾದೃಷ್ಟವಶಾತ್ ರೋಗಕ್ಕೆ ಗುರಿಯಾಗಿ ಬಹಳ ದೀರ್ಘವಾದಂತಹ ವ್ಯಾಧಿ, ಬಹಳ ಒಂದು ದೊಡ್ಡ ವ್ಯಾಧಿಗೆ ಗುರಿ ಆಗ್ತಾರ. ಪಾಪ ಅವರ ಚಿಕಿತ್ಸೆಗಾಗಿ ತಾನು ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ಕಳ್ಕೊತಾನ. ಹೆಚ್ಚು ಸಾಲವನ್ನ ಮಾಡ್ತಾನ. ಅವ್ರ ಆರೋಗ್ಯವಂತರಾಗ್ಲಿ, ತಂದೆನೋ, ತಾಯಿನೋ, ಹೆಂಡತಿನೋ, ಮಕ್ಕಳು ಯಾರೋ, ಅವ್ರ ಆರೋಗ್ಯ ಗುಣ ಆಗ್ಲಿ ಅಂತ ಖರ್ಚು ಮಾಡಿ ಎಷ್ಟೋ ಸಾಲ ಮಾಡ್ಕೊಂಡ್ಬಿಡ್ತಾನ. ಇವೆಲ್ಲ ಪ್ರಾರಬ್ಧದ್ದೇ. ಇದು ಆಯು ಕರ್ಮಂಚ ವಿತ್ತಂಚ ಮರಣ ಮನ್ನಮೈವಚ ಪಂಚೈತಾನಿ ಸೃಜಂತಿ ಗರ್ಭಸ್ಥೇನೈವ ಸಂಚಿತಃ. ಆಯುಹು, ಕರ್ಮ, ಮೃತ್ಯು, ಅನ್ನ ಎಲ್ಲವೂ ಪೂರ್ವ ನಿಶ್ಚಿತನೇ. ಇದು ಎಲ್ಲ ಮೊದಲೇ ನಿರ್ಣಯ ಆಗಿರ್ತದೆ ತಾಯಿ ಗರ್ಭದಲ್ಲೇ. ಆ ನಿರ್ಣಯ ಆದರೂ ಕೂಡ ಸರ್ವ ಮಾತ್ರ ಇದಂ ಕರ್ಮಂ, ಮನುಷ್ಯನ ಪ್ರಯತ್ನ ಅನ್ನೋದೇನದಲ್ಲ, ಅದೇನನ್ನು ಸಾಧಿಸ್ತದೆ. ಹಂಗಾಗಿ ನಾವು ಇವತ್ತಿನ ಈ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ, ಜ್ಯೋತಿಷ್ಯ, ಆರ್ಥಿಕ ಜ್ಯೋತಿಷ್ಯ, ನ್ಯಾಯಶಾಸ್ತ್ರ, ಜೀವನಶಾಸ್ತ್ರ ಇವೆಲ್ಲವನ್ನ ಸಂಗ್ರಹಿಸಿ ಋಣಬಾಧೆಯಿಂದ ಹೊರಬರುವ ಉಪಾಯ. ಮೊಟ್ಟ ಮೊದಲನೇದಾಗಿ ಯಾರಿಗೆ ಸಾಲ ಬಾಧೆ ಇರ್ತದ ಅವರು ಜಾತಕವನ್ನ ನೋಡಿ, ಎಲ್ಲಿಯವರೆಗೆ ಸಾಲ ಬಾಧೆ ಇದೆ, ಎಲ್ಲಿಯವರೆಗೆ ಋಣಾತ್ಮಕತೆ ಇದೆ, ಎಲ್ಲಿವರೆಗೂ ಅರಿಷ್ಟತೆ ಇದೆ ಅನ್ನೋದನ್ನ ನೋಡ್ಕೋಬೇಕು. ಮೊದಲನೇದಾಗಿ ಒಮ್ಮೆ ಸಾಲ ಬಾಧೆ ಇದ್ದವರು ಮಾನ ಮರ್ಯಾದೆಗೆ ಅಂಜಬಾರದು. ಮರ್ಯಾದೆ ಹೋಗ್ತದ, ಮರ್ಯಾದೆ ಹೋಗ್ತದ, ಮರ್ಯಾದೆ ಹೋಗ್ತದ, ಒಂದಿವ್ಸ ಜೀವನ ಹೋಗ್ಬಿಡ್ತದೆ. ಮರ್ಯಾದೆ ಬಹಳ ಮುಖ್ಯ. ನಮ್ಮ ಶಾಸ್ತ್ರ ಹೇಳ್ತದ, ನಮ್ಮ ಧರ್ಮ ಹೇಳ್ತದ, ಏನು ಕಳ್ಕೊಂಡ್ರು ಮರ್ಯಾದೆ ಕಳ್ಕೋಬಾರದು ಅಂತ. ಆದ್ರೆ ದುಡ್ಡಿನ ವಿಷಯದಲ್ಲಿ ಹಾಗಿಲ್ಲ.
ಮರ್ಯಾದೆ ಅಚಾತುರ್ಯಕ್ಕೆ, ನೀನು ಜೀವನದಲ್ಲಿ ಮಾಡಬಾರ್ದನ್ನು ಮಾಡೋದಕ್ಕೆ ಅವು ಮರ್ಯಾದೆ ಅಂತ ಹೇಳ್ತಾರ. ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷ ತಿಳಿದು ತಿಳಿಯದೆ ಯಾರಿಗೂ ಹಿಂಸೆ ಮಾಡೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಅಧರ್ಮ ಮಾಡೋದು, ಇವೆಲ್ಲ ಅಪಮಾನಕರ ಆಗ್ತಾವೆ. ನೀನು ತಗೊಂಡಂತ ನಿರ್ಣಯ, ನೀನು ತಗೊಂಡಂತ ಡಿಸಿಷನ್ ಏನಾದ್ರೂ ದುಡುಕಿ ಅದು ನಿನಗೆ ಅಪಾಯ ಆದಾಗ ಅದು ತಪ್ಪಾಗೋದಿಲ್ಲ. ಹಾಗಾಗಿ ಮಾನ ಮರ್ಯಾದೆ, ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪನ್ನ ಮರೆತು, ಭೇದವಿಲ್ಲದೆ ದೊಡ್ಡಿಸ್ತಿಕೆಯನ್ನ ಮರೆತು, ಯಾರು ಈ ಸಾಲ ತೀರುವವರೆಗೆ, ಈ ದಾರಿದ್ರ್ಯತೆಯಿಂದ ದೂರ ಆಗುವವರೆಗೆ ನಾನು ನೆಮ್ಮದಿಯ ನಿದ್ದೆ ಮಾಡೋದಿಲ್ಲ, ಯಾವುದೇ ಸುಖಾಪೇಕ್ಷೆಯನ್ನು ಮಾಡೋದಿಲ್ಲ, ಯಾವುದೇ ಇಲ್ಲದೇ ಇರುವಂತಹ ಅನವಶ್ಯಕ ವಿಷಯ ಚಿಂತನೆಯನ್ನು ಮಾಡೋದಿಲ್ಲ, ವಿಲಾಸ ಭೋಗಗಳಿಗೆ ನಾನು ಮಹತ್ವ ಕೊಡೋದಿಲ್ಲ. ನೀವು ತಿಳ್ಕೊಂಡಂಗ ದುಡ್ಡಿನ ವಿಷಯದಲ್ಲಿ ಏನೋ ಒಂದು ಮಾಡಿದ್ರೆ ಆಗ್ತದ ತೋಡ್ರಿ, ಹಂಗ್ ಮಾಡಿದ್ರೆ ಆಗ್ತದ ತೋಡ್ರಿ, ಹಿಂಗ್ ಮಾಡಿ ರೊಕ್ಕ ಹಂಗೆ ಯಾವ್ದಕ್ಕೂ ರೊಕ್ಕ ಬರುವುದಿಲ್ಲ. ಜೀವನದಲ್ಲಿ ವಿಫಲತೆಗೆ ಅದೇ ಕಾರಣ ಆಗ್ತದೆ. ದುಡ್ಡಿಲ್ಲ ಅಂತೇಳಿ ಗಂಡ ಹೆಂಡತಿ ಮನಸ್ತಾಪ ಆಗ್ತದೆ, ಸಂಪಾದನೆ ಇಲ್ಲ ಅಂತೇಳಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಆಗ್ತದೆ. ಹಿಂಗ ದುಡ್ಡು ಎಲ್ಲದಕ್ಕೂ ಬಹಳ ಮುಖ್ಯ. ಎಲ್ಲ ಕಾರ್ಯಗಳಿಗೂ ದುಡ್ಡು ಬೇಕೇ ಬೇಕು. ಆದ್ರೆ ಸಂಪಾದನೆ ಒಂದು ಮೂಲದಿಂದ ಬಂದ್ರೆ ಖರ್ಚು 10 ಮೂಲಗಳಿಂದ ಹೋಗ್ತಿರ್ತದೆ. ಹಿಂಗ 1,000 ರೂಪಾಯಿ ಬಂತಪ್ಪ ಅಂದ್ರೆ 1,000 ದಾರಿ ಇರ್ತಾವ ಅದು ಹಾಳಾಗ್ಲಿಕ್ಕೆ. ಹಂಗಾಗಿ ಜಾಣರು ಜಿಪುಣರಾಗಿರ್ತಾರ ಎಲ್ಲ ಕ್ಷೇತ್ರದಲ್ಲ. ಅಂದ್ರೆ ಅವರು ತುಲನೆಯನ್ನ ಮಾಡ್ತಾರ, ಇದು ಅವಶ್ಯಕ ಅದನೋ ಇಲ್ಲೋ, ಇದು ಈ ಕ್ಷಣದಲ್ಲಿ ನಂಗೆ ಅವಶ್ಯಕ ಅದನೋ ಇಲ್ಲೋ, ಎಷ್ಟು ಅವಶ್ಯಕ ಅದ, ಇದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ನಮಗ. ಅದು ವಿಚಾರ ಮಾಡಿ ಅದನ್ನ ತಗೋಬೇಕು ತಗೋಬಾರ್ದು ಅಂತ ವಿಚಾರ ಮಾಡ್ತಾರೆ. ಅವರು ಸಂಪಾದನೆ ಮಾಡಿರುವ ದುಡ್ಡಿಗೆ, ಅವರ ಸಂಪಾದನೆಗೆ ಮತ್ತೆ ಆ ದುಡ್ಡಿಗೆ ಬೆಲೆಯನ್ನ ಕೊಡ್ತಾರ. ದುಡಿಯಬೇಕಾದರೆ ಇರುವಂತಹ ಶ್ರದ್ಧೆ, ದುಡ್ಡನ್ನು ಗಳಿಸಬೇಕಾದಂತಹ ಇದ್ದಂತಹ ಮಹತ್ವ, ಅದನ್ನ ಖರ್ಚು ಮಾಡ್ಬೇಕಾದ್ರೆ ನಮಗೆ ಇರಂಗಿಲ್ಲ. ಬೇಕಾಬಿಟ್ಟಿ ಖರ್ಚು ಮಾಡ್ಬಿಡ್ತೇವೆ. ಬೇಡಾಗಿದ್ದನ್ನೆಲ್ಲ ತಗೋಬೇಕು ಅಂತ ಆಸೆ ಪಟ್ಟು ಖರ್ಚು ಮಾಡಿದ್ವಿ ಅಂದ್ರೆ ಮುಂದೊಂದ್ ದಿನ ಬೇಕಾಗಿದ್ದಂತ ಒಳ್ಳೆ ದುಡ್ಡೇ ಇರಂಗಿಲ್ಲ. ನಾವು ವಿಲಾಸ ಭೋಗಗಳಿಗೆ, ಈ ಪಾಶ್ಚಾತ್ಯರ ಜೀವನಕ್ಕೆ ನಾವು ಬಹಳ ಒಳಗಾಗ್ಬಿಟ್ಟೇವೆ. ಸಾಲ ಮಾಡೋದು, ಎಲ್ಲ ತಗೊಳ್ಳೋದು. ಮುಂದೊಂದ್ ದಿನ ಏನಾಗ್ತದಪ್ಪ ಅಂದ್ರೆ ಪರಿಸ್ಥಿತಿ ಗಂಭೀರ ಆಗಿ ನಿಲ್ತದೆ. ಸ್ವಂತದ್ದು ಹಿಂದೆ ಹಿರಿಯರೆಲ್ಲ ಏನಪ್ಪ ಅಂದ್ರೆ ಸ್ವಂತ ಮನೆ ಕಟ್ಟಿದೆ ಅಂತ ಹೇಳ್ತಿದ್ರು ಅವ್ರು. ಬಹಳ ಸಂತೋಷಪ್ಪ, ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ ಅಂತ. ಈಗ ಏನು ಸಾಲ ತಗೊಂಡ್ ಮನೆ ಕಟ್ತೀವಿ ನಾವು, ಸಾಲ ತಗೊಂಡು ಗಾಡಿ ತಗೋತೀವಿ, ಸಾಲ ಮಾಡಿ ಮೊಬೈಲ್ ತಗೋತೀವಿ, ಸಾಲ ಮಾಡಿ ಮನೆಯೊಳಗೆ ಅವಶ್ಯಕತೆಗಳನ್ನು ಪೂರೈಸ್ಕೋತೀವಿ. ಅವು ಯಾವ ನಮ್ಮಲ್ಲೂ ಸಾಲ ಮಾಡಿ ತಗೊಂಡೇವು ನಾವು. ಯಾಕಂತಂದ್ರೆ ನಮ್ಮ ಒಂದು ಸ್ಟೇಟಸ್, ಡಿಗ್ನಿಟಿ ಇರ್ಲಿ, ತಪ್ಪೇನಿಲ್ಲ. ಆದರೆ ಇವತ್ತಿನ ಜೀವನಕ್ಕೆ ಆರ್ಥಿಕ ಹೊರೆ ಆಗುವುದು ಅದೇ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸಂಪಾದನೆ ಎಷ್ಟೇ ಇರಲಿ ಅದರ ಜೊತೆಗೆ ಸಾಲ ಅನ್ನೋದಿತ್ತು ಅಂತಂದ್ರೆ ಅದು ಯಾವಾಗಲೂ ಸಮಾಧಾನ ಜೀವನ ಕೊಡುವುದಿಲ್ಲ. ನಿರಾಳವಾದ ಜೀವನಕ್ಕೆ ಅದು ಅವಕಾಶ ಕೊಡೋದೇ ಇಲ್ಲ. ಎಲ್ಲಾದ್ರೂ ಒಂದು ಮನಸ್ಸಲ್ಲಿ ಇದ್ದೇ ಇರ್ತದೆ, ಇಷ್ಟೊಂದು ಸಾಲ ಮಾಡೀನಿ, ನಾಳೆ ನನ್ಗೇನಾರ ಆಗ್ಬಿಟ್ರ, ಇಷ್ಟೊಂದು ಸಾಲ ಮಾಡೀನಿ, ನೌಕರಿ ಹೋಗ್ಬಿಟ್ರ, ಇಷ್ಟೊಂದು ಸಾಲ ಮಾಡೀನಿ, ವ್ಯಾಪಾರ ಕಡಿಮೆ ಆಗ್ಬಿಟ್ರ. ಹಿಂಗೆ ಸದಾ ಕಾಲವು ಇವು ಅನವಶ್ಯಕ ವಿಷಯ ಚಿಂತನೆಗಳು. ಚಿಂತನೆ ಮಾಡಿದ್ರೆ ಭಗವಂತನ ಚಿಂತೆ ಮಾಡೋಣ, ದೇಶದ ಬಗ್ಗೆ ಚಿಂತನೆ ಮಾಡೋಣ, ನಮ್ಮ ಸಮಾಜ, ದೇಶ, ನಾಗರಿಕತೆ, ನಮ್ಮ ಮಕ್ಕಳ ಭವಿಷ್ಯ, ಅವರ ಬಗ್ಗೆ ಚಿಂತನೆ ಮಾಡೋಣ. ಅದಕ್ಕೊಂದು ಅರ್ಥ ಅದ, ಅದರದಿಂದ ಸಾರ್ಥಕತೆ ಅದ. ಇಡೀ ಜೀವನ ಬರೀ ಸಾಲ ಹೆಂಗ್ ತೀರ್ಸುದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿ ಕಳೆದು ಬಿಟ್ರೆ ವ್ಯರ್ಥ ಆಗೋದಿಲ್ಲ. ಜಂತೂನಾಂ ನರಜನ್ಮ ದುರ್ಲಭಂ. ಈ ದುರ್ಲಭವಾದ ಮನುಷ್ಯ ಜನ್ಮ, ಎಷ್ಟೋ ಜನ್ಮದ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿರ್ತದೆ. ಯಾವತ್ತೂ ಒಂದ್ ತಪ್ಪು ಮಾಡಿದ್ರಿ, ನಾವು ಸಾಲ ಮಾಡಿದ್ರಿ, ಮೈ ಮೇಲೆ ಬಂತು, ಆ ಒಂದ್ ತಪ್ಪನ್ನ ಸರಿಪಡಿಸ್ಲಿಕ್ಕೆ ಇಡೀ ಜೀವನ ಬೇಕಾ? ಇದು ಅಂತ ಜೀವನ. ಹಂಗಾಗಿ ಇವತ್ತಿನ ಈ ನನ್ನ ಸಂಚಿಕೆಯಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ವಿಲಾಸ ಭೋಗಗಳನ್ನ ಮರೆತು ಎಲ್ಲಿಯವರೆಗೆ ಸಾಲ ತೀರುವುದಿಲ್ಲವೋ ಅಲ್ಲಿಯವರೆಗೆ ನಾನು ನೆಮ್ಮದಿಯಿಂದ ಇರುವುದಿಲ್ಲ, ವಿಲಾಸದಿಂದ ಜೀವಿಸುವುದಿಲ್ಲ, ಅಗ್ರಿ ಅನಿವಾರ್ಯವಿರುವಂತ ವಸ್ತುಗಳಿಗೆ ಮಾತ್ರ ನಾನು ಖರ್ಚನ್ನು ಮಾಡ್ತೀನಿ. ಸಂಪಾದನೆ ಎಷ್ಟೇ ಇರಲಿ, ದೊಡ್ಡಿಸ್ತಿಕೆ, ಹಿರಿಯತನ ಬಿಟ್ಟು, ಮಾನ ಮರ್ಯಾದೆ ಬಿಟ್ಟು ನಾನು ಧನಕ್ಕಾಗಿ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡ್ತೀನಿ, ಜ್ಯೋತಿಷ್ಯಗಳು ಹೇಳಿರುವಂತಹ ಪರಿಹಾರಗಳನ್ನು ಮಾಡ್ತೀನಿ. ಉದಾಹರಣೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ನೀ ಇಂತಹ ದೇವರಿಗೆ ಪೂಜೆ ಮಾಡಿ ಹಿಂಗ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಅದರಿಂದ ಏನಾಗ್ತದೆ, ಬೆಳಗ್ಗೆ 5ಕ್ಕೆ ಹೇಳಬೇಕು, ಹಿಂಗ ಪೂಜೆ ಮಾಡಬೇಕು, ಇದ ಹೂಗಳನ್ನು ಬೆಳೆಸಬೇಕು ಅಂದ್ರೆ ಅದೆಲ್ಲ ಏನಾಗ್ತದೆ, ಡಿಸಿಪ್ಲಿನ್ ಕಲಿಸ್ತದೆ. ನಮ್ಮ ಜೀವನದಲ್ಲಿ ಆಲಸ್ಯವನ್ನು ದೂರ ಮಾಡ್ತದೆ, ನಂಬಿಕೆಯನ್ನ, ಶ್ರದ್ಧೆಯನ್ನು ಹುಟ್ಟಿಸ್ತದೆ. ಅದು ಫಲ ಕೊಡ್ತದೋ ಇಲ್ಲ ಆಮೇಲೆ ಬಿಡ್ರಿ. ಮುಖ್ಯವಾಗಿ ಆ ಒಂದು ಪ್ರಯೋಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೇಳ್ತೇನೆ ನಾನು ನಿಮಗೆ ಎಚ್ಚರಿಕೆಯನ್ನ ತರ್ತದ. ಬೆಳಗ್ಗೆ ನಾ ಲಘು ಹೇಳ್ಬೇಕಂದ್ರೆ ರಾತ್ರಿ ಲಘು ಮಲಗಬೇಕು, ಮುಂಜಾನೆ ಪೂಜೆ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಪೂಜಾ ತಪ್ಪ ಹೋಗ್ತದ, ಫಲ ಸಿಗಂಗಿಲ್ಲ. ಹಂಗೆಲ್ಲ ವಿಚಾರ ಮಾಡ್ತೇವಿಲ್ಲ ನಾವು. ರಾತ್ರಿ ಲಘು ಮಲಗ್ತೇವ, ಅವಾಗ ಬೆಳಗ್ಗೆ ಲಘು ಹೇಳ್ತೀವಿ.
ಅನವಶ್ಯಕ ವಿಷಯಗಳನ್ನೆಲ್ಲ ಮರೆತು ಬಿಡ್ತೀವಿ. ಪೂಜೆ, ಅದಕ್ಕೆ ಹೂ ತರಬೇಕು, ಅದನ್ನ ಮಾಡ್ಬೇಕು, ಅದಕ್ಕೆ ಅವಶ್ಯಕತೆಗಳನ್ನ ಹೆಂಗ್ ಪೂರೈಸ್ತೀವಿ? ಹಂಗ ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿ, ನಮ್ಮ ಪ್ರೊಫೆಷನ್, ನಮ್ಮ ಕೆಲಸದಲ್ಲೆಲ್ಲ ಅಳವಡಿಸಕ್ಕೆ ಶುರು ಮಾಡ್ತೀವಿ ನಾವು. 9 ಗಂಟೆಗೆ ಅಂಗಡಿಗೆ ಹೋಗ್ಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು, ಬೇಕಾದಾಗ್ಲಿ. 10 ಗಂಟೆಗೆ ನಾ ಡ್ಯೂಟಿಗೆ ಹೋಗ್ಬೇಕಂದ್ರೆ ಹೋಗ್ಬೇಕು, ಕೆಲಸ ಬರ್ಲಿ ಬಿಡ್ಲಿ. ಹಿಂಗ ಕಾರ್ಯನಿಷ್ಠತೆ ಬರ್ಲಿಕ್ಕೆ ಶುರು ಆಗ್ತದೆ. ಪಂಕ್ಚುಯಾಲಿಟಿ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಸಮಯಕ್ಕೆ ಮಹತ್ವ ಕೊಡೋದಿಲ್ಲ ನಾನು ಅವ್ರಿಗೆ ಅನುಗ್ರಹನೇ ಮಾಡೋದಿಲ್ಲ ಅಂತ. ಸಮಯಕ್ಕಷ್ಟು ಮಹತ್ವ. ಗತಿಸಿ ಹೋದ ಕಾಲ ಮತ್ತೆ ಬರೋದೇ ಇಲ್ಲ. ಹಂಗಾಗಿ ಆ ದೇವರ ಪೂಜೆ ಪುನಸ್ಕಾರಗಳು ಆರ್ಥಿಕವಾಗಿ ನೀವು ಚಲೋ ಮಾಡ್ಲಿಕ್ಕೆ ಮೊದಲಿಗೆ ನಿಮಗ ಸಮಯ ಪ್ರಜ್ಞೆಯನ್ನ, ನಿರಂತರತೆಯನ್ನ, ಏಕಾಗ್ರತೆಯನ್ನು ಹುಟ್ಟಿಸ್ತದ, ಭಕ್ತಿಯನ್ನು ಹುಟ್ಟಿಸ್ತದ, ನಂಬಿಕೆಯನ್ನು ಹುಟ್ಟಿಸ್ತದ. ನಾ ಈ ಪೂಜೆ ಮಾಡ್ಲಿಕ್ಕೆ ತೆನ್ಪ ನನಗೆ ಚಲೋ ಆಗ್ತದ, ನಾ ಈ ತರ ದೇವರ ಸ್ತುತಿಯನ್ನು ಮಾಡ್ತಾ ಇದ್ದೇನೆ, ಲಕ್ಷ್ಮಿಯ ಸ್ತುತಿಯನ್ನು ಮಾಡ್ತಾ ಇದ್ದೀನಿ, ಕುಬೇರನ ಸ್ತುತಿಯನ್ನು ಮಾಡ್ತಾ ಇದ್ದೀನಿ, ಸರ್ವವ್ಯಾಪಿಯಾದ ಮಹಾವಿಷ್ಣುವಿನ ಸೇವೆಯನ್ನು ಮಾಡ್ತಾ ಇದ್ದೇನೆ, ಎಲ್ಲ ಪಾಪ ಸಂಕಷ್ಟಗಳ ಹರಣಕ್ಕಾಗಿ ಶಂಕರನ ಸ್ತುತಿಯನ್ನು ಮಾಡ್ತಾ ಇದ್ದೀನಿ, ವಿಘ್ನ ನಿವಾರಣೆಗಾಗಿ ವಿಘ್ನೇಶ್ವರನ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ, ಜ್ಞಾನ ಸಿದ್ಧಿಗಾಗಿ ನಾನು ಸರಸ್ವತಿ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ, ಧೈರ್ಯ ಸ್ಥೈರ್ಯ ಪರಾಕ್ರಮಕ್ಕಾಗಿ ನರಸಿಂಹ ದೇವರ, ಹನುಮಂತ ದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ, ಸರಳ ಸಾತ್ವಿಕತೆ ನನ್ನಲ್ಲಿ ಜಾಗೃತಿ ಆಗಲಿ ಅಂತೇಳಿ ರಾಮದೇವರ ಸ್ತುತಿಯನ್ನು ಮಾಡ್ತಾ ಇದ್ದೇನೆ. ಇವೆಲ್ಲ ಮಾಡ್ತಾ ಇದ್ದಂತ ಉದ್ದೇಶಗಳು ನಮಗೆ ಗೊತ್ತಿರ್ತಾವ. ಆ ಉದ್ದೇಶ ತಕ್ಕಂತೆ ಆ ಪೂಜೆಯಲ್ಲೂ ಹಾಗೆ ಇರಬೇಕು, ಜೀವನದಲ್ಲೂ ಹಾಗೆ ಇರಬೇಕು. ಹಾಗಾಗಿ ಭಾರತ ದೇಶದಲ್ಲಿ ಹೇಳಿರುವಂತಹ ಪೂಜೆ ವೃತ ನಿಯಮಗಳು ಈ ಒಂದು ದೃಢತೆಯನ್ನ ನಮ್ಮಲ್ಲಿ ತರ್ತಾವೆ. ಆ ದೃಢತೆ ಬಂದ್ರೆ ಸಾಕು. ನೀನು ಅಡಿಗೆ ಮಾಡ್ಬೇಕು ಅಂತ ಮನಸ್ಸಿನಾಗ, ಅಡಿಗೆ ಕಲಿಬೇಕು ಅಂತ ನಿನ್ನಲ್ಲಿತ್ತು ಅಂದ್ರೆ ಮೊದ್ಲು ಅದಕ್ಕೆ ಸಮಯ ಕೊಡ್ಬೇಕು. ನಿನಗೆ ಬರ್ಲಿ ಬಿಡ್ಲಿ, ಒಮ್ಮೆ ನೀ ಸಮಯ ಕೊಟ್ಟು ನೋಡು. ನೀ ಲಘು ಕಲಿಬಹುದು, ಲೇಟಾಗಿ ಕಲಿಬಹುದು, ಆದ್ರೆ ಕಲಿತ ಕಲಿತಿ. ಅದಕ್ಕೆ ಮೊದಲು ಸಮಯ ಕೊಡಬೇಕು, ಅದಕ್ಕೆ ಮಹತ್ವ ಕೊಡಬೇಕು, ಅದನ್ನು ಕಲಿಲೇಬೇಕು ಅನ್ನುವಂತ ಊರ್ಜ ಇರಬೇಕು. ಈಗ ನಾನು ನಿಮ್ಗೆ ಹೇಳೋದು ಬಹಳ ಕಠಿಣ ಅನ್ಸ್ಬೋದು, ಬಟ್ ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ. ನೀವೇನಾದ್ರೂ ಕೊಪ್ರೋಪಾಯವನ್ನ ಮಾಡಿ ಸಿಕ್ಕಾಪಟ್ಟೆ ಸಾಲ ತೀರ್ಸ್ಲಿಕ್ಕೆ ಒಂದು ದಾರಿ ಮಾಡಿ ದುಡ್ಡು ಗಳಿಸ್ಬೋದು. ಆ ಗಳಿಸಿದ ದುಡ್ಡು ಹಾಳಾಗ್ತದೆ, ಮತ್ತೆ ಸಾಲ ಆಗ್ತದೆ. ಇದು ಶತಸಿದ್ಧ ಇದು. ಹಾಗಾಗಿ ದುಡ್ಡಿಗೆ ಬೆಲೆ ಗಳಿಸ್ಬೇಕಾದ್ರೆ ಅಷ್ಟ ಅಲ್ಲ, ಖರ್ಚು ಮಾಡಬೇಕಾದ್ರೂ ಇರೋದು. ಹಂಗಾಗಿ ಪರರ ವಸ್ತು ಪಾಷಾಣ, ಮತ್ತೊಬ್ಬರ ಹಣವನ್ನು ಕಿತ್ಕೋಬಾರ್ದು, ಕದಿಬಾರ್ದು, ಮಾಡಬಾರ್ದು ನಮ್ಮ ಶಾಸ್ತ್ರ ಯಾಕೆ ಹೇಳ್ತದೆ ಅಂದ್ರೆ ಇದಕ್ಕೆ ಹೇಳೋದು. ಹಂಗಾಗಿ ಮೊಟ್ಟ ಮೊದಲನೆಯ ಸೂತ್ರ ನಿರಂತರತೆ. ಅವಶ್ಯಕತೆಯನ್ನು ಹೊರತುಪಡಿಸಿ ಯಾವುದನ್ನು ನಾನು ಮಾಡೋದಿಲ್ಲ ಅಂತ ನಾವು ಶುರು ಮಾಡಿದಾಗ ನನ್ನಲ್ಲಿ ಇರ್ತಕ್ಕಂಥ ನಿಷ್ಠತೆ, ಕಾರ್ಯದಕ್ಷತೆಯನ್ನ ನೋಡಿ ಕೆಲಸಗಳು ತಾನು ಹುಡ್ಕೊಂಡ್ ಬರ್ತಾವ. ಒಳ್ಳೆ ಒಳ್ಳೆ ಕಲಾವಿದರಿಗೆ ಯಾಕೆ ಹೊಸ ಹೊಸ ಪಿಕ್ಚರ್ಗಳ ಅವಕಾಶ ಸಿಗ್ತಾವ? ಹೆಸರು ಮಾಡಿರುವಂತ ಕಲಾವಿದರಿಗೆ, ಜ್ಞಾನ ಉಳ್ಳಂತ ಕಲಾವಿದರಿಗೆ ಅವಕಾಶ ಯಾಕೆ ಸಿಗ್ತದೆ? ಎಲ್ಲರಿಗೂ ಯಾಕೆ ಸಿಗಂಗಿಲ್ಲ? ಅವರ ಕೌಶಲ್ಯತೆ, ಅವರ ಕಾರ್ಯದಷ್ಟತೆ, ಆ ಕಾರ್ಯನಿಷ್ಠತೆಯನ್ನು ನೋಡಿ ಕೆಲಸ ಬರ್ತಾವ. ಒಳ್ಳೆ ಒಳ್ಳೆ ಆಟಗಾರರಿಗೆ, ಒಳ್ಳೆ ಒಳ್ಳೆ ರಾಜಕೀಯ ವ್ಯಕ್ತಿಗಳಿಗೆ, ಒಳ್ಳೆ ಒಳ್ಳೆ ವ್ಯಾಪಾರಸ್ಥರಿಗೆ ಹುಡುಕಿ ಅವಕಾಶ ಬರ್ತಾವ. ಅಂಬಾನಿ ಅದಾನಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಅವಕಾಶ ಬರ್ತಾವ. ಉಳಿದವ್ರಿಗೆ ಯಾಕೆ ಬರಂಗಿಲ್ಲ? ಅವರ ಕಾರ್ಯದಕ್ಷತೆ, ಅವರ ವಿಶಾಲತೆ, ಅವರ ಅಗಾಧವಾದ ಆಲೋಚನಾ ಶಕ್ತಿ, ಅವರಿಗೆ ದುಡ್ಡಿಗೆ ಇರುವಂತಹ ಬೆಲೆ. ಹಿಂಗೆ ದೇವರ ಪೂಜೆ, ನಾಮಸ್ಮರಣೆ, ದಾನ, ಹರಳುಗಳ ಧಾರಣೆಯಿಂದಾಗಿ ನಿಮ್ಮಲ್ಲಿ ಆ ದಕ್ಷತೆ ಬರಬೇಕು, ಆ ಏಕಾಗ್ರತೆ ಶಕ್ತಿ ಬರಬೇಕು. 10 ರೂಪಾಯಿ ತಿಂಗಳಿಗೆ ಗಳಿಸಿದ್ರು 1 ರೂಪಾಯಿ ಉಳಿಸುವಂತ ಕೌಶಲ್ಯತೆಯನ್ನು ಹುಟ್ಟಾಕ್ರಿ. ಸಾಲ ಇರ್ತದ. ಸಾಲ ತೀರಿಸುವವರ ಜೊತೆ ಸಮಾಲೋಚನೆಯನ್ನು ಮಾಡಿ, ದೇವರ ನಾಮಸ್ಮರಣೆಯನ್ನು ಮಾಡ್ರಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ರಿ. ನಿಮ್ಮ ಪ್ರಾರಬ್ಧದ ಹೊರೆ ಕಡಿಮೆ ಆಗ್ತದೆ. ನೀವು ಯಾರಿಗೆ ಸಾಲ ಕೊಡಬೇಕು ಅವರಿಂದ ಅವರ ನಿಮ್ಮ ಭಾವನೆಗಳು ಒಳ್ಳೇದಿರ್ತದೆ. ಸಂಪರ್ಕದಲ್ಲಿರಬೇಕು, ಹೆದರಬಾರದು. ಯಾರಿಗೂ ಸಾಲ ಮಾಡಿದರೆ ಹೆದರದೆ ದಟ್ಟನಾಗಿ ಸಮಾಜದಲ್ಲಿ ಇದ್ದು ಸಾಧಿಸಿ ಎಲ್ಲರನ್ನೇ ಪ್ರೀತಿ ವಾತ್ಸಲ್ಯದಿಂದಿರಬೇಕು. ಸಾಲ ಮಾಡಿದ ತಕ್ಷಣ ಫೋನ್ ಬಂದ್ ಮಾಡೋದು, ಸಂಪರ್ಕದಲ್ಲಿ ಇಲ್ದೇ ಇರೋಂಗ್ ಮಾಡೋದು, ಅವ್ರು ಫೋನ್ ಮಾಡಿ ಎತ್ತದಂಗ್ ಮಾಡಿ, ಅವ್ರಿಗೆ ಸಿಟ್ಟು ಹೆಚ್ಚಿಗೆ ಆಗೋಂಗ್ ಮಾಡಿ, ಅವ್ರ ರೊಚ್ಚಿಗೆದ್ದು ನಿನ್ನ ಸ್ವಭಾವದ ಬಗ್ಗೆ, ನಿನ್ನ ಗುಣದ ಬಗ್ಗೆ, ನಿನ್ನ ನಡವಳಿಕೆ ಬಗ್ಗೆ ಅವ್ರ ತಪ್ಪು ಕಲ್ಪನೆಯನ್ನು ಮಾಡಿ ಓಡ್ ಹೋಗ್ಬಿಡ್ತಾನಪ್ಪ, ಮತ್ತೆ ಅವನ ಹತ್ರ ರೊಕ್ಕ ವಸೂಲಿ ಮಾಡ್ಬೇಕು ಅಂತ ಹೇಳಿ ಅವ್ರು ಇಲ್ಲದಿಲ್ಲದ ಕೆಟ್ಟ ಆಲೋಚನೆ ಮಾಡಿ ನಿನ್ನ ಹತ್ರ ಬರುವುದು. ಇವೆಲ್ಲವನ್ನ ಮಾಡೋಕ್ಕಿಂತ ನಾವೇ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ನಮ್ಮ ದುಃಖಗಳನ್ನ ತೊಳಲುಗಳನ್ನು ಹೇಳ್ಕೊಂಡು, ಎಷ್ಟೋ ಮಂದಿ ಚಲೋ ಇರ್ತಾರೆ, ಎಷ್ಟೋ ಮಂದಿ ಕ್ರೂರ ಇರ್ತಾರೆ. ಆದ್ರೆ ನಾನು ಹೇಳ್ತಾ ಇರೋದು, ನೀವು ಮಾಡುವಂತ ದೇವರ ಪೂಜೆಯಿಂದ ಜ್ಯೋತಿಷಿಗಳ ಕಡೆ ಹೋಗಿರ್ತಿರಲ್ಲ, ಅವ್ರು ಹೇಳ್ತಾರೆ ನಿಮ್ಗೆ ಶನಿ ದಶ ಲಗ್ನದಲ್ಲೇ ಶನಿ ಇದ್ದಾನ, ನಿಮ್ದು ಮೇಷ ಲಗ್ನ ಶನಿ ನೀಚಿದ್ದಾನ, ಬೇರೆ ಬೇರೆ ದೋಷಗಳವ, ಅಲ್ಲಿ ಹಿಂಗ ರಾಹು ನೋಡ್ತಾನ, ಕೇತು ನೋಡ್ತಾನ, ಹಿಂಗಾಗಿ ಇಷ್ಟು ದುಡ್ಡಿನ ತೊಂದರೆ ಬಂದದ ನಿಮಗ, ಇಷ್ಟು ರೀತಿ ನೀವು ಅನುಭವಿಸ್ಲೇಬೇಕು, ಇಷ್ಟು ದಿನ ನೀವು ಅವಮಾನ ಅಪಮಾನ ಅನುಭವಿಸ್ಲೇಬೇಕು, ಇಷ್ಟು ದಿನ ನೀವು ಉಪವಾಸ ವನವಾಸ ಮಾಡ್ಲೇಬೇಕು ಅಂತ ನಮ್ಗೆ ಹೇಳ್ಕೊಡ್ತಾನೆ. ನೀವು ಸರಿಯಾಗಿ ಅಷ್ಟು ದಿನ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ನೀವು ಸಾಲ ತೀರ್ತದೆ. ಈಗ ಒಬ್ಬ ರೋಗಿಗೆ ಒಬ್ಬ ವೈದ್ಯ ಹೇಳ್ತಾನೆ,
ನೋಡ್ರಿಪ್ಪ ಇಷ್ಟು ಗುಳಿಗೆ ಔಷಧ ತಗೊಂಡು ಅನ್ನ ತಿನ್ಬೇಡ್ರಿ, ಅದನ್ನ ಮಾಡ್ಬೇಡ್ರಿ, ಪತ್ತೆ ಮಾಡ್ರಿ, ನಿದ್ದೆ ಮಾಡ್ರಿ, ಖಾರ ಪದಾರ್ಥ ತಿನ್ಬೇಡ್ರಿ, ಹಸಿ ಪದಾರ್ಥ ತಿನ್ರಿ, ತರಕಾರಿ ತಿನ್ರಿ, ಹಣ್ಣು ಹಂಪಲ ತಿನ್ರಿ ಅಂತ ಹೇಳ್ತಾನ. ರೋಗಿ ಗುಳಿಗೆ ಔಷಧ ಏನೋ ತಗೋತಾನ, ಅದ್ರ ಪತ್ತೆ ಮಾಡ್ಲಿಲ್ಲ ಅಂತ ತಿಳ್ಕೊಡ್ರಿ, ಆ ತಿಂಗಳಿಗೂ 15 ದಿವಸಕ್ಕೂ ಗುಣ ಆಗೋ ರೋಗ 2 ತಿಂಗಳ 3 ತಿಂಗಳ ಆಗ್ತದೆ. ಹಂಗ ನೀವು ವಿಲಾಸ ಭೋಗದ ಜೀವನ ಮಾಡ್ತಾ ಮಾಡ್ತಾ ಸಾಲ ತೀರಿಸ್ತೀರಿ ಅಂತ ಅನ್ಕೊಂಡಿದ್ರಿ ಅಂದ್ರೆ 3 ತಿಂಗಳಿಗೆ ತೀರೋ ಸಾಲ 6 ತಿಂಗಳಾಗ್ತದೆ. 6 ತಿಂಗಳಿಗೆ ತೀರೋ ಸಾಲ 1 ವರ್ಷ ಆಗ್ತದೆ. 1 ವರ್ಷಕ್ಕೆ ತೀರೋ ಸಾಲ ಇಷ್ಟು ವರ್ಷ ಆಗೋಗ್ತದೆ. ಎಲ್ಲವನ್ನ ತ್ಯಜಿಸಿ ಯಾವ ಮನುಷ್ಯ ದೃಢ ಮನಸ್ಸಿನಿಂದ ದಷ್ಟತೆಯಿಂದ ನಾನು ಸಾಲ ತೀರಿಸಿದ ಮೇಲೆ ನಾನು ಮುಂದಿನ ಜೀವನ ಮಾಡ್ತೀನಿ ಅಂತ ಯಾರು ದೃಢ ಮನೋಭಾವವನ್ನು ಇಟ್ಟುಕೊಂಡು ದೇವರ ಪೂಜೆ ನಾಮಸ್ಮರಣೆ ಜ್ಯೋತಿಷಿಗಳನ್ನು ಹೇಳಿರ್ತಾರಲ್ಲ, ಯಾವ್ಯಾವ ದಶಾ ದೋಷಗಳಿಗೆ ಏನು ಹರಳನ್ನು ಧರಿಸಬೇಕು, ಏನು ಪೂಜೆಯನ್ನು ಮಾಡಬೇಕು, ನಿತ್ಯದಲ್ಲಿ ಏನು ಶ್ಲೋಕವನ್ನು ಹೇಳಬೇಕು, ಆಮೇಲೆ ನಿಮ್ಮಲ್ಲಿ ಏನ್ ದೋಷ ಅದ, ನೀ ದುಡುಕ್ತಿ ಬಹಳ, ನೀ ಸಿಟ್ಟು ಮಾಡ್ಕೋತಿ, ನಿನ್ನಲ್ಲಿ ಏಕಾಗ್ರತೆ ಇಲ್ಲ, ಮನಸ್ಸಿನ ಚಂಚಲತೆ ಅದ, ಮಂದಿ ಮಾತು ಬಹಳ ಕೇಳ್ತಿ, ಹಿಂಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ ನಿಮ್ಗೆ. ಇದನ್ನು ಮಾಡಬೇಡ, ನಿನ್ನಲ್ಲಿ ಈ ಕೌಶಲ್ಯ ಅದ ನೋಡು, ಮಂದಿಗೆ ನೀ ಚೆನ್ನಾಗಿ ತಿಳಿಸಿ ಹೇಳ್ತಿ, ಮಂದಿ ನೀ ಬಹಳ ಚಲೋ ಸಹಾಯ ಮಾಡ್ತಿ, ಸೇವಾ ಮಾಡ್ತಿ, ಮಂದಿ ಸಂಪರ್ಕ ಚಲೋ ಅದ, ಇಂಥ ಕ್ಷೇತ್ರದ ಕೆಲಸ ಮಾಡು, ನಿನ್ನಲ್ಲಿ ಶುಕ್ರ ಚಲೋ ಇದ್ದಾನ, ಕಾಸ್ಮೆಟಿಕ್ಸ್ ಮಾಡು, ಇಮಿಟೇಷನ್ ಜ್ಯುವೆಲರಿ ಮಾಡು, ಬಟ್ಟೆದ್ ಮಾಡು, ಚಂದ್ರ ಚಲೋ ಇದ್ದಾನ, ಚಂದ್ರಗ್ರಹದಿಂದ ಕೃಷಿ ಮಾಡು, ಹೈನುಗಾರಿಕೆ ಮಾಡು, ಔಷಧಿ ವ್ಯಾಪಾರವನ್ನು ಮಾಡು, ತರಕಾರಿ ವ್ಯಾಪಾರವನ್ನು ಮಾಡು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡು, ಸರ್ವಿಸ್ ಮಾಡು. ಮಂಗಳ ಬಹಳ ಚಲೋ ಇದ್ದಾನ. ಮಂಗಳ ಅಂದ್ರ ಈ ಸೆಕ್ಯೂರಿಟಿ ಸರ್ವಿಸಸ್, ಸೋಲ್ಜರಿಂಗು, ಪೊಲೀಸು, ಬೇರೆ ಬೇರೆ ಟೆಕ್ನಿಕಲ್ ವರ್ಕ್ಸು. ಬುಧ ಚಲೋ ಇದ್ದಾನ, ಗಣಿತಜ್ಞನಾಗು. ಗುರು ಚಲೋ ಇದ್ದಾನ, ಉಪದೇಶ ಮಾಡುವಂತವನಾಗು. ಇವೆಲ್ಲ ನಮ್ಗೆ ಗೊತ್ತಿದ್ದಂಥದ್ದೇ. ಹಿಂಗ ಜ್ಯೋತಿಷಿ ಏನ್ ಮಾಡ್ತಾನಂದ್ರ ಆರ್ಥಿಕ ಕಷ್ಟದಲ್ಲೂ ಕೂಡ ಹೆಚ್ಚು ಸಂಪಾದನೆ ಅವ ಎಲ್ಲಿ ಮಾಡಬಹುದು, ಹೆಚ್ಚು ಗಳಿಸ್ಲಿಕ್ಕೆ ಅವಂಗ ಅವಕಾಶ ಎಲ್ಲದ ಅನ್ನೋದು ಸ್ವಲ್ಪ ತೋರಿಸ್ಕೊಡ್ತಾನ. ಎಷ್ಟೇ ಪ್ರಾರಬ್ಧ ಇದ್ರೂ ದೃಢ ಮನಸ್ಸಿದ್ರ ಏನನ್ನು ಕೂಡ ಸಾಧಿಸ್ತಾನೆ. ಹಾಗಾಗಿ ಆರ್ಥಿಕ ಜ್ಯೋತಿಷ್ಯ ಇಲ್ಲಿಗೆ ಮುಗಿಯಂಗಿಲ್ಲ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಸ್ತಾರವಾಗಿ ಒಂದು ನೇರವಾದ ಉದಾಹರಣೆಯನ್ನು ತಗೊಂಡು ಹೆಂಗೆ ದುಡ್ಡಿನ ದಾರಿದ್ರ್ಯದಿಂದ ಹೊರಬರಲು ಸಾಧ್ಯ, ರಾತೋನ್ ರಾತ್ರಿ ದಾರಿದ್ರ್ಯದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ, ರಾತೋನ್ ರಾತ್ರಿ ಸಾಲ ಬಾಧೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಲ ಅನ್ನೋದು ಕ್ಯಾನ್ಸರ್ ಇದ್ದಂಗಿದೆ. ಬಹಳ ಹೋರಾಟ ಮಾಡ್ಬೇಕು, ನಾವು ಹೊರಗೆ ಬರ್ತೇವಿ, ವಿಜಯಶಾಲಿ ಆಗ್ತೀವಿ. ಇದು ಬಹಳ ದೊಡ್ಡ ಒಂದು ಆಸೂರಿ ಶಕ್ತಿ ನಮ್ಮ ದೇಶವನ್ನು ಪ್ರವೇಶ ಮಾಡಿಬಿಟ್ಟದು. ಸ್ವತಂತ್ರ ಪೂರ್ವದಲ್ಲಾಗ್ಲಿ ಅದಕ್ಕಿಂತ ಪೂರ್ವದಲ್ಲಾಗ್ಲಿ ಸಾಲಗಳು ಇರ್ತಿದ್ವು, ಆದ್ರೆ ಇಷ್ಟು ಪರಿ ಇರ್ತಿರ್ಲಿಲ್ಲ. ಇವತ್ತು ಸಾಲ ಬಾಧೆಯಿಂದ ಜೀವವನ್ನೇ ಕಳ್ಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ಟದು. ಅದು ಏನಪ್ಪಾ, ಎಲ್ಲೋ ಒಂದಲ್ಲ, ಓಣಿ ಒಳಗೊಬ್ರು, ಗಲ್ಲಿ ಒಳಗೊಬ್ರು ಸಾಲ ಮಾಡಿ ಓಡೋದ, ಸಾಲ ಮಾಡಿ ಊರ್ಲ ಹಾಕೊಂಡ, ಸಾಲ ಮಾಡಿ ಹಂಗ್ ಮಾಡ್ದ, ಸಾಲ ಮಾಡಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದ. ಬರೀ ಇದನ್ನೇ ಕೇಳ್ತೀವಿ. ಯಾಕೆ ಅಂದ್ರೆ ಎದುರಿಸುವಂತ ಶಕ್ತಿ ಇಲ್ಲ, ತಿಳುವಳಿಕೆ ಇಲ್ಲ. ಹಾಗಾಗಿ ಕಷ್ಟ ಬರ್ತಾ ಇದೆ. ಜ್ಯೋತಿಷ್ಯ ಜಾಗೃತಿಯಲ್ಲಿ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಇನ್ನೂ ವಿಸ್ತಾರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಉದಾಹರಣೆ ಸಹಿತವಾಗಿ ಇದರಿಂದ ಹೊರಬರಲು ಅನೇಕ ಸಲಹಕರಣಗಳನ್ನು, ಉಪಾಯಗಳನ್ನು ನಿಮ್ಮ ಹತ್ರ ನೀಡ್ತೀವಿ. ಅಲ್ಲಿಯವರೆಗೆ ನಾನು ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ತಗೋತೀನಿ. ಎಲ್ಲರೂ ದಯವಿಟ್ಟು ಜೋಶೀಸ್ ಆಸ್ಟ್ರೋಸ್ಕೋಪ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು.